ಆಶ್ಚರ್ಯ ಏನು ಅಂತ ಹೇಳಿದ್ರೆ ನಿನ್ನೆ ಖಳನಾಯಕ 3 ಕಂಟೆಸ್ಟೆಂಟ್ನ ಆಚೆ ಇಟ್ಟು ಇವರು ಉತ್ತಮರು ಅಂತ ತಗೊಂಡು ಟಿಕೆಟ್ ಟು ಹೋಮ್ನ ಇನ್ನು 5 ಕಂಟೆಸ್ಟೆಂಟ್ ಕೊಟ್ಟಿರ್ತಾರೆ. ಬಟ್ ಏನು ಅಂತ ಹೇಳಿದ್ರೆ ಅವ್ರು ಯಾರನ್ನು ಆಚೆ ಇಟ್ಟಿರ್ತಾರೋ ಇವತ್ತಿನ ಈ ಸರಣಿ ಗೇಮಲ್ಲಿ ಅಷ್ಟು ಜನ ಮಂಜು ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಧನ್ರಾಜ್ ಆಗಿರ್ಬೋದು 3 ಜನ ಆಡ್ತಾ ಇದ್ದಾರೆ. ಅವರ ಜೊತೆಗೆ ಯಾರು ಟಿಕೆಟ್ ಟು ಹೋಮ್ ತೊಗೊಂಡಿರ್ತಾರೋ ಆ 5 ಜನ ಕೂಡ ಆಡ್ತಾ ಇದ್ದಾರೆ. ಸೊ ಇವತ್ತು ಯಾರು ಆಚೆ ಉಳಿದಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಸೊ ಇವಾಗ ಹೊಸದಾಗಿ ಒಂದು ಪ್ರೋಮೋ ರಿಲೀಸ್ ಆಗಿದೆ ಬಿಗ್ ಬಾಸ್ ಕಡೆಯಿಂದ. ಏನು ಅಂತ ಹೇಳಿದ್ರೆ ಎರಡನೇ ಸುತ್ತಿನ ಅಂದರೆ ಎರಡನೇ ಸರಣಿಯ ಗೇಮ್ ಇನ್ನೇನು ಶುರುವಾಗಿದೆ. ಸೊ ಆ ಗೇಮ್ ಯಾವ ಥರ ಇದೆ, ಹೇಗಿದೆ ಅಂತ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಈ ಗೇಮಲ್ಲಿ ಯಾವ ಥರ ಅಂದರೆ ಒಂದೊಂದು ಕಂಟೆಸ್ಟೆಂಟು ಎರಡೆರಡು ಜೋಡಿಯಾಗಿ ಈ ಗೇಮನ್ನು ಆಡಬೇಕಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಹೋದರೆ ತಲಾ ಎರಡೆರಡು ಜೋಡಿ ಅಂತ ಹೇಳಿದ್ರೆ ಸೊ ಮೋಕ್ಷಿತಾ ಮತ್ತು ಚೈತ್ರ ಆಡುವಂಥದ್ದಾಗಿರ್ಬೋದು, ಅಥವಾ ಧನ್ರಾಜ್ ಮತ್ತು ಹನುಮಂತು ಆಡುವಂಥದ್ದಾಗಿರ್ಬೋದು, ತ್ರಿವಿಕ್ರಮ್ ಅಥವಾ ಮಂಜು ಆಡುವಂಥದ್ದಾಗಿರ್ಬೋದು, ಭವ್ಯ ಅಥವಾ ಮೋಕ್ಷಿತಾ ಆಡುವಂಥದ್ದಾಗಿರ್ಬೋದು, ಗೌತಮಿ ಆಡುವಂಥದ್ದಾಗಿರ್ಬೋದು, ಹೀಗೆ ಸೊ ತಲಾ ಒಬ್ಬೊಬ್ಬರು ಜೋಡಿಯಾಗಿ ಆಡಬೇಕಾಗಿದೆ. ಸೊ ಇದರಲ್ಲಿ ಏನು ಟಾಸ್ಕ್ ಅಂತ ಹೇಳಿದ್ರೆ ಬಿಗ್ ಬಾಸ್ ಒಂದೊಂದು ಕಂಟೆಸ್ಟೆಂಟ್ಗೂ ಒಂದು ಜಗ್ ಒಳಗಡೆ ಕಲರ್ ತುಂಬಿದ ನೀರುಗಳನ್ನು ಕೊಟ್ಟಿದ್ದಾರೆ. ಸೊ ಆ ಕಲರ್ ತುಂಬಿದ ನೀರನ್ನು ಆ ಕಂಟೆಸ್ಟೆಂಟು ತಮ್ಮ ಒಂದು ಕೈಯಿಂದ ಕಾಪಾಡ್ಕೋಬೇಕಾಗಿರುತ್ತೆ. ಹಾಗೆ ಇನ್ನೊಂದು ಕೈಯಲ್ಲಿ ಆ ನೀರನ್ನು ಚೆಲ್ದಿರೋ ಥರ ನೋಡ್ಕೋಬೇಕಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ಈ ಟಾಸ್ಕು. ತಲಾ ಜೋಡಿಯಾಗಿ ಆಡಲಿದ್ದಾರೆ. ಹಾಗೆ ನಿನ್ನೆ ಟಾಸ್ಕನ್ನು ನೋಡಿದ್ರೆ ಸೊ 5 ಸುತ್ತುಗಳಲ್ಲಿ ಈ ಟಾಸ್ಕ್ ನಡಿಬೇಕಾಗಿತ್ತು. ಬಟ್ 4 ಸುತ್ತುಗಳನ್ನು ಮಾತ್ರ ತೋರಿಸಿದ್ರು. ಕೊನೆ ಸುತ್ತು ಏನಾಗಿದೆ ಅಂತ ತೋರಿಸ್ಲಿಲ್ಲ. ಬಟ್ ಕಾನ್ವರ್ಸೇಷನ್ ನೋಡಿದ್ರೆ ಯಾವ ರೀತಿ ಒಂದೊಂದು ಕಂಟೆಸ್ಟೆಂಟ್ನ ಆಚೆ ಇಟ್ಟು ಇನ್ನೊಂದು ಕಂಟೆಸ್ಟೆಂಟ್ ಒಳಗೋಗಿ ಆಡಬೇಕಾಗಿರುತ್ತೆ ಆ ಸುತ್ತಲ್ಲಿ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದರೆ ಒಮ್ಮತದ ನಿರ್ಧಾರದಿಂದ ಟಾಸ್ಕ್ ಗೆದ್ದಿರೋ ಕ್ಯಾಂಡಿಡೇಟ್ನ ಅವರು ಒಳಗಡೆ ಕರ್ಕೊಂಡು ಈ ಒಮ್ಮತದ ನಿರ್ಧಾರ ತಗೊಂಡಿರೋ ಒಂದು ಕಂಟೆಸ್ಟೆಂಟ್ನ ಅವರು ಆ ಗೇಮ್ನ ಆಡಲಿಕ್ಕೆ ಕಳಿಸ್ಬೇಕಾಗಿರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಕಿತ್ತಾಟ ಜಗಳನ ನೆನ್ನೆ ನೋಡೋಕ್ಕೆ ಸಿಕ್ತು. ಬಟ್ ಇವತ್ತು ಹೇಗಿರುತ್ತೆ ಅಂದರೆ ಈ ವಿಟಿಯಲ್ಲಿ ಏನು ಪ್ರೋಮೋ ಹಾಕಿದಾರಲ್ವ, ಸೊ ಇದರಲ್ಲಿ ತುಂಬ ಅಗ್ರೆಸಿವ್ ಆಗಿ ಆಡ್ತಾ ಇರೋ ಕಂಟೆಸ್ಟೆಂಟ್ ಬಂದು ಮಂಜು ಮತ್ತು ತ್ರಿವಿಕ್ರಮ್ ಕಾಣಿಸ್ತಾ ಇದ್ದಾರೆ. ಸೊ ಇಬ್ಬರೂ ತುಂಬ ಹೊಡೆಯೋ ಥರ ಕಾಣಿಸ್ತಾ ಇದೆ. ಅವ್ರಿಗಿವರು ಇವ್ರಿಗವರು ಸೊ ತುಂಬ ರ್ಯಾಶ್ ಆಗಿ ಆಡೋ ಥರ, ತುಂಬ ರಫ್ ಆಗಿ ಆಡೋ ಥರ ಕಾಣಿಸ್ತಾ ಇದೆ. ನೋಡಬೇಕು ಈ ಗೇಮಲ್ಲಿ ಯಾರು ವಿನ್ ಆಗ್ತಾರೆ, ಅಥವಾ ಈ 5 ಸರಣಿಯಲ್ಲಿ ಯಾರು ಚೆನ್ನಾಗಿ ಅವರ ಒಂದು ಜಗ್ಗಲ್ಲಿರೋ ನೀರನ್ನು, ಕಲರ್ ತುಂಬಿದ ನೀರನ್ನು ಕಾಪಾಡಿಕೊಂಡು ಈ ಟಾಸ್ಕ್ನ ವಿನ್ ಆಗಿ ಟಿಕೆಟ್ ಟು ಫಿನಾಲೆ ಗೇಮ್ನ ಆಡ್ತಾರೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಸೊ ಬಿಗ್ ಬಾಸ್ ಮೊದಲೇ ಸೂಚಿಸಿದ ಹಾಗೆ ಯಾರು ಈ ಬಿಗ್ ಬಾಸ್ ಕೊಟ್ಟಿರೋ ಎಲ್ಲ ಒಂದು ಗೇಮ್ಗಳಲ್ಲಿ ಕೊನೆವರೆಗೂ ಚೆನ್ನಾಗಿ ಆಡಿ ಟಿಕೆಟ್ನ ಪಡ್ಕೊಳ್ತಾರೆ ಅವರು ಡೈರೆಕ್ಟ್ ಟಿಕೆಟ್ ಟು ಫಿನಾಲೆಗೆ ಹೋಗ್ತಾರೆ. ಅಕಸ್ಮಾತ್ ಯಾರು ಸೋಲ್ತಾರೆ ಅಥವಾ ಯಾರು ಆ ಒಂದು ಟಿಕೆಟ್ ಟು ಫಿನಾಲೆ ಈ 5 ಜನದೊಳಗಡೆ ಯಾರು ಬರಲ್ವೋ ಅವರು ನಾಮಿನೇಷನ್ಗೆ ಆ್ಯಡ್ ಆಗ್ತಾರೆ. ಸೊ ಇದಾಗಿತ್ತು ಇಷ್ಟು ಟಾಸ್ಕ್ನ ಡೀಟೇಲ್ಸ್. ಸೊ ನೋಡಿದ್ರಲ್ವ ಇವತ್ತಿನ ಈ ಅಗ್ರೆಷನ್ ಟಾಸ್ಕ್ನಲ್ಲಿ ಯಾರು ಗೆಲ್ಬೋದು, ಯಾರು ತಮ್ಮ ಜಗ್ಗೊಳಗಿರೋ ಕಲರ್ ತುಂಬಿದ ನೀರನ್ನು ಕಾಪಾಡ್ಕೊಳ್ತಾರೆ, ನಿಮ್ಗೆ ಯಾರು ಇಷ್ಟ, ಯಾರು ವಿನ್ ಆಗಬೇಕು ಅಂತ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ತಿಳಿಸಿ, ಸೊ ದಟ್ ನಮಗೂ ಗೊತ್ತಾಗುತ್ತೆ ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ಹೊಸ ಪ್ರೋಮೋ ಬಂದ ತಕ್ಷಣ ನಾನು ಅಪ್ಡೇಟ್ನ ತಿಳಿಸ್ತೀನಿ. ಸೊ ಈ ಗೇಮಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಇನ್ನೂ ತೋರಿಸಿಲ್ಲ. ಬಟ್ ಒಂದು ಆಶ್ಚರ್ಯ ಪಡೋದೇನು ಅಂತ ಹೇಳಿದರೆ ನಿನ್ನೆ ಯಾರು ಗೇಮ್ ಆಡ್ದಿರ ಆಚೆ ಕೂತ್ಕೊಂಡಿದ್ರಲ್ವ, ಸೊ ಈ ಖಳನಾಯಕ ಅನ್ನೋ ಒಂದು ಕ್ಯಾಪ್ಟನ್ನು ಯಾರನ್ನು ಸೇವ್ ಮಾಡಿ ಆಚೆ ಕೂರಿಸಿದ್ರೋ ಆ ವ್ಯಕ್ತಿಗಳು ಕೂಡ ಇವತ್ತು ಗೇಮಲ್ಲಿದ್ದಾರೆ. ಸೊ ಹಾಗಾಗಿ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ಇವತ್ತಿನ ಈ ಒಂದು ಗೇಮಲ್ಲಿ, ಎರಡನೇ ಸರಣಿಯ ಗೇಮಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಆಡ್ತಾ ಇದ್ದಾರೆ. ಸೊ ಯಾರೂ ಆಚೆ ಕೂತಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ನೋಡೋಣ ಯಾರು ಗೆಲ್ತಾರೆ ಈ ಒಂದು ಟಾಸ್ಕಲ್ಲಿ ಅಂತ ಹೇಳಿಬಿಟ್ಟು. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ.